ಐಸಂದ್ರ ಮಿಟ್ಟೂರು ಗ್ರಾಮದ ದಲಿತರಿಗೆ ಸೈಟು ಮತ್ತು ಭೂಮಿ ನೀಡುವಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಒತ್ತಾಯ. ಕೆಜಿಎಫ್ ತಾಲೂಕಿನ ಬೇತಮಂಗಲ ಹೋಬಳಿ ಟಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಐಸಂದ್ರ ಮಿಟ್ಟೂರು ಗ್ರಾಮದ ಸರ್ವೆ ನಂಬರ್ 147ರಲ್ಲಿ ಉಳಿದಿರುವ ಗೋಮಾಳ ಜಮೀನಿನಲ್ಲಿ ಗ್ರಾಮದ ದಲಿತರಿಗೆ ಹಾಗೂ ಕಡುಬಡವರಿಗೆ ಮನೆಗಳನ್ನು ಕಟ್ಟಿಕೊಳ್ಳುವುದಕ್ಕೆ ಸೈಟು ಮತ್ತು ಪ್ರತಿ ಕುಟುಂಬಕ್ಕೆ 1 ಎಕರೆ ಭೂಮಿಯನ್ನು ಮಂಜೂರು ಮಾಡಬೇಕೆಂದು ಐಸಂದ್ರ ಮಿಟ್ಟೂರು ಗ್ರಾಮಸ್ಥರು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯು ನಗರದಲ್ಲಿ ಸೋಮವಾರ ಮಧ್ಯಾಹ್ನ 1 ಗಂಟೆಯಲ್ಲಿ ಪ್ರತಿಭಟನೆ ನಡೆಸಿ ಒತ್ತಾಯ ಮಾಡಿದ್ದಾರೆ. ಸರ್, ಇವತ್ತೇನಿಲ್ಲ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈಗಾಗಲೇ ಸುಮಾರು ಬಾರಿ ನಾವು ಹೋರಾಟ ಕೂಡ ಮಾಡಿದ್ವಿ. ಏನಂದರೆ ಕೆಜಿಎಫ್ ತಾಲೂಕಿನಲ್ಲಿ ತೀರಾ ಬಡವರು ಇರ್ತಾರೆ, ರೈತರು ಇರ್ತಾರೆ. ಆಲ್ ಕಂಪನಿ ಬರುವಂಥ ಐಸಂದ್ರ ಮಿಟ್ಟೂರು ಗ್ರಾಮದ ಸರ್ವೆ ನಂಬರ್ 147ರಲ್ಲಿ 50 ಎಕರೆ ಅಲ್ವಾ, 51 ಎಕರೆ ಗೋಮಾಳ ಜಮೀನಿದೆ. ಅದರಲ್ಲಿ ಸುಮಾರು ಒಂದು 20 ಎಕರೆನ ಫಾರೆಸ್ಟ್ಗೂ ಹೋಗಿದೆ. ಅದಿಲ್ಲ ಮತ್ತೆ ಮಿಕ್ಕಿದ್ದೇನಿದೆ ಅದರಲ್ಲಿ ಯಾರು ಉಳಿಕೆ ಆಯಿತು 1-2 ಎಕರೆನ ಸೈಡ್ಗಳಿಗೆ ಅಂತ ಹೇಳ್ಬಿಟ್ಟು ಮೀಸಲಿಡಬೇಕನ್ನೋದು ನಮ್ಮ ಒಂದು ಆಗ್ರಹ ಇದೆ. ಜೊತೆಗೆ ಏನಂದ್ರೆ ಯಾರು ಭೂಮಿ ಇಲ್ವೋ ಅಂಥವ್ರಿಗೆ 1 ಎಕರೆ ಭೂಮಿಯನ್ನು ಐಸಂದ್ರ ಮಿಟ್ಟೂರು ಗ್ರಾಮದ ಬಡವರಿಗೆ ಮಂಜೂರು ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಇವತ್ತು ಒಂದು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ವಿ. ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳ ತಾವು ಮಾತಾಡ್ಬಿಟ್ಟು ಆದಷ್ಟು ಬೇಗ ನಮ್ಮ ಸಮಸ್ಯೆ ಏನಿದೆ, ನಮ್ಮ ಬೇಡಿಕೆಗಳೇನಿದೆ ಅದನ್ನು ಈಡೇರಿಸಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್. ಇಲ್ಲ ನೋಡಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ವತಿಯಿಂದ ಏನು ಮೆಮೊರಂಡಮ್ ಕೊಟ್ಟಿದ್ದಾರೆ, ಇದರಲ್ಲಿ 2 ವಿಷಯಗಳನ್ನ ಅವರು ಚರ್ಚೆ ಇಟ್ಟಿದ್ದಾರೆ ಪಾಯಿಂಟ್ಸ್ಗಳನ್ನ. ಒಂದು, ನಿವೇಶನ ರೈತರಿಗೆ ಕಡು ಬಡವರಿಗೆ ಮನೆ ಕಟ್ಕೊಳ್ಳೋಕ್ಕೆ ಸೈಟ್ ಬೇಕು ಅನ್ನೋದು. ಇನ್ನೊಂದು, ಪ್ರತಿ ಕುಟುಂಬಕ್ಕೂ 1 ಎಕರೆ ಜಮೀನನ್ನು ಮಂಜೂರು ಮಾಡಬೇಕು ಅನ್ನುವಂಥದ್ದು. ಇದು 2 ಆಸ್ಪೆಕ್ಟ್ಸ್ಗಳನ್ನು ಈಗ ನಾನು ಇದಕ್ಕೆ ನಮ್ಮ ಹಂತದಲ್ಲಿ ತೀರ್ಮಾನ ತಗೊಳ್ಳೋದಕ್ಕಾಗಲ್ಲ. ಇದು ಏನಿದ್ರು ರೆವಿನ್ಯೂ ಕಂದಾಯ ಇಲಾಖೆಯಿಂದ ಮತ್ತು ಮೇಲಧಿಕಾರಿಗಳಿಂದ ಅವ್ರಿಗೆ ನಾವು ಇದನ್ನು ವರದಿನ ಅವ್ರಿಗೆ ಸಲ್ಲಿಸ್ಬಿಟ್ಟು ಈ ಥರ ಡಿಮ್ಯಾಂಡ್ ಇಟ್ಟಿದ್ದಾರೆ, ಇದ್ರ ಬಗ್ಗೆ ಮುಂದಿನ ಸೂಕ್ತ ಕ್ರಮಕ್ಕಾಗಿ ಸಲ್ಲಿಸಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಾಕ್ಬಿಟ್ಟು ಅದ್ರದ್ದು ಅಕ್ನಾಲೇಜ್ಮೆಂಟ್ ತೊಗೊಂಡು ಇವ್ರಿಗೂ ಒಂದು ಕಾಪಿ ಕೊಡ್ತೀವಿ. ಅದನ್ನು ಕೊಟ್ಬಿಟ್ಟು ನಾವು ನಮ್ಮ ಪಂಚಾಯಿತಿಯಿಂದ ಅದೇನಾಗುತ್ತೆ ಅಂದರೆ, ಒಂದು ಸಮಸ್ಯೆ ಬರುತ್ತೆ. ಒಂದು ವಿಲೇಜ್ಗೆ ಅಂತ ನಾವು ಒಂದೇ ಒಂದು ಗ್ರಾಮಕ್ಕೆ ಅಂತ ನಾವು ನಿವೇಶನ ರೈತರಿಗೆ ಕೊಡಿ ಅಂತ ನಾವು ಕೇಳೋಕ್ಕಾಗಲ್ಲ. ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂಥ ಎಲ್ಲ ಕಡು ಬಡವರಿಗೂ ನಿವೇಶನಕ್ಕೆ ಜಾಗ ಕೊಡಿ ಅಂತ ಕೇಳಬೇಕು ಅಂತ ಈಗಾಗಲೇ ಪ್ರಪೋಸಲ್ ಈಗ ಗೊಲ್ಲಳ್ಳಿನಲ್ಲಿ ಒಂದು ಸತಿ ಈಗಾಗಲೇ ತಹಸೀಲ್ದಾರ್ ಆಫೀಸ್ಗೆ ಸಬ್ಮಿಟ್ ಆಗಿದೆ. ಅಲ್ಲೇನೋ ಜಾಗ ಕೊಟ್ಟಿರೋದು ಸಾಲದು ಅಂತ ಅಂದ್ಬಿಟ್ಟು ಇನ್ನೂ ಜಾಗ ಜಾಸ್ತಿ ಬೇಕು ಅಂತ 2 ಎಕರೆ ಏನೋ ಮಂಜೂರು ಮಾಡಿದರು. ಅದು ಇವಾಗ 2 ಎಕರೆ ಸಾಲನ ನಮಗೆ ಮನೆಗಳು ಜಾಸ್ತಿ ಇರೋದ್ರಿಂದ 5 ಎಕರೆ ಬೇಕು ಅಂತ ಅಂದ್ಬಿಟ್ಟು ಅವ್ರು ಮೆಮೊರಂಡಮ್ ಕೊಟ್ಟಿದ್ದಾರೆ. ಅದು ಅಲ್ಲಿಂದ ಪೆಂಡಿಂಗ್ ಆಗಿದೆ. ಈಗ ತಾವು ಇಲ್ಲಿ ಸರ್ವೆ ನಂಬರ್ 147ರಲ್ಲಿ ಅಂತ ಹೇಳಿದ್ರೆ ಅದು ಎಷ್ಟು ಎಕರೆ ಇದೆ ಅನ್ನೋದು ಪಾನಿ ಅಂತಂದ್ಬಿಟ್ಟು ನಾನು ತಹಸೀಲ್ದಾರ್ ಸಾಹೇಬ್ರ ಹತ್ರ ನಾನು ಖುದ್ದಾಗಿ, ನಾನು ಅಧ್ಯಕ್ಷ ಉಪಾಧ್ಯಕ್ಷ ಹೋಗಿ ಖುದ್ದಾಗಿ ಮಾತಾಡ್ಬಿಟ್ಟು ಇವಾಗ ಸರ್ವೆ ನಡೀತಾ ಇರೋದ್ರಿಂದ ಸ್ವಲ್ಪ ಮೋಸ್ಟ್ಲಿ ಎಲ್ಲ ಸರ್ವೆ ಕಾರ್ಯಗಳಲ್ಲಿ ಬ್ಯುಸಿ ಇರೋದ್ರಿಂದ ಮೋಸ್ಟ್ಲಿ ಇನ್ನೊಂದು 2-3 ದಿನದವರೆಗೂ ಏನು ಪ್ರೋಸೆಸ್ ಆಗೋದಿಲ್ಲ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನಾವೇ ಖುದ್ದಾಗಿ ಹೋಗಿ 3 ಜನನೂ ಹೋಗಿ ತಹಸೀಲ್ದಾರ್ ಸಾಹೇಬ್ರ ಹತ್ರ, ಯುವ ಸಾಹೇಬ್ರ ಹತ್ರ ಕೂತ್ಕೊಂಡು ಈ ವಿಚಾರ ಮಾತಾಡಿಬಿಟ್ಟು ಈ ಥರ ಇದೆ ಸಮಸ್ಯೆಗಳನ್ನ ಇದು ಸಾಲ್ವ್ ಮಾಡೋಕ್ಕೆ ನಾನು ದಾರಿ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ರಿಕ್ವೆಷನ್ ಕೊಡ್ತೀವಿ. ಅವರು ಜಮೀನೇ ಮಂಜೂರು ಮಾಡಿ ಕೊಟ್ಟಾದಮೇಲೆ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡೋದಕ್ಕಾಗಲ್ಲ, ಊರಲ್ಲೇ ಬಂದು ಗ್ರಾಮ ಸಭೆ ಮಾಡಬೇಕಾಗತ್ತೆ. ಗ್ರಾಮ ಸಭೆ ಮಾಡಿಬಿಟ್ಟು ಗ್ರಾಮಸ್ಥರ ಸಮ್ಮುಖದಲ್ಲೇ ಅರ್ಜಿ ತೊಗೋಬೇಕಾಗತ್ತೆ. ಯಾರು ಬಡವರಿದ್ದಾರೆ ಏನು ಅಂತ ಅರ್ಜಿ ತೊಗೊಂಡು ಆಮೇಲೆ ಮತ್ತೆ ಪರಿಶೀಲನೆ ಮಾಡಬೇಕಾಗುತ್ತೆ. ಮಾಡಿ ಅಂತಿಮವಾಗಿ ಏನು ಗ್ರಾಮ ಸಭೆಗಳಲ್ಲಿ ಮತ್ತು ಜನಸಾಮಾನ್ಯರು ಏನು ಅಭಿಪ್ರಾಯ ಪಡ್ತಾರೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮ ನಾವು ಜರುಗಿಸಬೇಕಾಗ್ತದೆ. ಇದಿಷ್ಟು ನಮ್ಮ ಗ್ರಾಮ ಪಂಚಾಯತಿಯಿಂದ ಇದರಲ್ಲಿ ನಮ್ಮ ಕೆಲಸ ಏನಿದೆ ಅದನ್ನು ನಾವು ಹೇಳ್ತಾ ಮಾಡ್ತೀವಿ. ಸರಿ ಸರಿ. ಟೀಗೊಲ್ಲಲ್ಲಿ ಗ್ರಾಮ ಪಂಚಾಯತಿಗೆ ಸೇರಿದಂಥ ಐಸಂದ್ರ ಮಿಟ್ಟೂರು ಮತ್ತು ಟೀಗೊಲ್ಲಲ್ಲಿ ಅದರಲ್ಲಿ ಸುಮಾರು ಟೀಗೊಲ್ಲಲ್ಲಿ 3 ವರ್ಷದಿಂದ ಪೆಂಡಿಂಗ್ ಇದ್ದು ಮೇಡಮ್ಗೂ ಲೆಟ್ರ್ ಕೊಟ್ಟಿದ್ದಾರೆ, ಅವರು ಕೊಟ್ಟಿದ್ದಾರೆ. ಇಲ್ಲಿ ಐಸಂದ್ರ ಮಿಟ್ರ ಶ್ರೀನಿವಾಸು ಪಂಚಾಯತ್ಗೆ ಒಂದೇ ಪಂಚಾಯತ್ ಕೇಳ್ತಾ ಇಲ್ಲ, ಕೆಜಿಎಫ್ ತಾಲೂಕೆಲ್ಲ ರೈತರಿಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ನಿನ್ನೆ ರಾತ್ರಿ ನನಗೆ ಗೊತ್ತಾಯಿತು. ನನಗೆ ಗೊತ್ತಾದ ಮೇಲೆ ನಾನು ಸೋಮಣ್ಣಗೆ ಫೋನ್ ಮಾಡಿದ್ದೀನಿ ಮತ್ತು MLAಗೆ ಫೋನ್ ಮಾಡಿದ್ದೀನಿ. ಆಯ್ತು ಮಂಜಣ್ಣ, ಅದು ಏನು ಮನೆಗೆ ಕೊಡಲಿ, ಅದೇನು ಇದ್ದರೆ ರೈತರಿಗೆ ಮಾಡೋಕ್ಕೆ ಮತ್ತು ಬಡವ್ರಿಗೆ ಮನೆ ಕೊಡೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಅದು ಮುಂದಿನ ಸಮಸ್ಯೆ ತಗೊಂಡು ಮತ್ತು ಇದು ನಮ್ಮ ಪಂಚಾಯತ್ ಲಿಮಿಟಲ್ಲಿ ಇವತ್ತು ಶ್ರೀನಿವಾಸ್ ಅವರು ಮತ್ತು ಅಣ್ಣವರು ಎಲ್ಲ ಸಂಘದವರು ಎಲ್ಲ ಕೂತ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಪಂಚಾಯತಿಯಿಂದ ನಾವು ಬಂದು ನಮ್ಮನ್ನು ತಗೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ PDO ಸರ್ ಹೇಳಿದಂಗೆ ನಾವು RIಗೆ ಇವಾಗೆ ಎಲ್ಲ ಕಲಿಸ್ತೀವಿ, ತಹಸೀಲ್ದಾರ್ಗೆಲ್ಲ ಕಲಿಸ್ತೀವಿ. ಮೇಡಮ್ ಗಮನಕ್ಕೆ ಹಿಂಗೆ ತರ್ತೀವಿ. ಮೇಡಮ್ ಫ್ರೀ ಇದ್ದರೆ ಬರ್ಬೋದೇನೋ ಹೇಳಿದ್ದೀವಿ.
ಅದಕ್ಕೆ ಪಂಚಾಯತಿಯಿಂದ ಬಂದು ನಮ್ಮನ್ನು ತಗೊಂಡಿದ್ವಿ. ಶ್ರೀನಿವಾಸ ಒಂದೇ ಪಂಚಾಯತ್ ನೋಡ್ತಾ ಇಲ್ಲ, KGF 16 ಪಂಚಾಯತಿಗೂ ಕೇಳ್ತಾ ಇದ್ದಾರೆ. ಬಡವರು ಇದ್ದಾರೆ, ಮತ್ತು ಜಮೀನು 1 ಎಕರೆ ಬೇಕು ಅಂತ ಕೇಳಿದರೆ ಅದೇನು ತಪ್ಪಿಲ್ಲ, ಅವ್ರ ಮನೆಗೇನು ಕೇಳ್ತಾ ಇಲ್ಲ, ಬಡವ್ರಿಗೆ ಕೇಳ್ತಾ ಇದ್ದೇನೆ.